ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ವಿದ್ಯಾರ್ಥಿ ನಿಲಯಗಳು ಮತ್ತು ವಸತಿ ಶಾಲೆಗಳು ಗುರುಕುಲ ಮಾದರಿಯಲ್ಲಿ ಕಾರ್ಯನಿರ್ವಹಿಸಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಶೈಕ್ಷಣಿಕ ಸಾಧನೆ ಹೆಚ್ಚಿಸಬೇಕು ಎಂದು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಕರೆ ನೀಡಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿ ನಿಲಯ ಪಾಲಕರೊಂದಿಗೆ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಕೂಡ್ಲಿಗಿ ಕ್ಷೇತ್ರವು ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶವಾಗಿದ್ದು, ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಸತಿ, ಪೌಷ್ಟಿಕ ಆಹಾರ ಮತ್ತು ಗುಣಮಟ್ಟದ ಶಿಕ್ಷಣ ಒದಗಿಸುವ ಮೂಲಕ ಅವರ ಭವಿಷ್ಯ ರೂಪಿಸಬೇಕಾಗಿದೆ ಎಂದು ಹೇಳಿದರು. ವಿದ್ಯಾರ್ಥಿ ನಿಲಯಗಳಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ಅವಕಾಶ ನೀಡದಂತೆ ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು. ವಿದ್ಯಾರ್ಥಿಗಳ ಚಲನವಲನಗಳ ಮೇಲೆ ಗಮನ ಹರಿಸಿ ಸುರಕ್ಷತಾ ಕ್ರಮಗಳು ಕಡ್ಡಾಯವಾಗಿ ಜಾರಿಗೆ ತರಬೇಕು ಎಂದು ಸೂಚಿಸಿದರು. ಮೆನು ಆಧಾರದಂತೆ ನಿಗದಿತ ಪ್ರಮಾಣದ ಆಹಾರವನ್ನು ಸಮರ್ಪಕವಾಗಿ ಪೂರೈಸಬೇಕು. ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆಗೆ ಅಗತ್ಯವಿರುವ ಸೌಲಭ್ಯಗಳನ್ನು ಸರ್ಕಾರದ ಸಹಕಾರದೊಂದಿಗೆ ಹಂತ ಹಂತವಾಗಿ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು. ಸಭೆಯಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿ ಆನಂದ್ ವೈಕಾಲೆ, ಬಿಸಿಎಂ ಜಿಲ್ಲಾ ಅಧಿಕಾರಿ ಶಶಿಕಲಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ಮೈಲೇಶ್ ಬೇವೂರ್, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಜಗದೀಶ್, ಪರಿಶಿಷ್ಟ ಪಂಗಡ ಕಲ್ಯಾಣಾಭಿವೃದ್ಧಿ ಅಧಿಕಾರಿ ಮೆಹಬೂಬ್ ಬಾಷ್, ಬಿಸಿಎಂ ಅಧಿಕಾರಿ ಶ್ಯಾಮಪ್ಪ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ವಸತಿ ಶಾಲೆಗಳ ಪ್ರಾಂಶುಪಾಲರು, ಮುಖ್ಯ ಶಿಕ್ಷಕರು, ನಿಲಯ ಪಾಲಕರು ಹಾಗೂ ಸಿಬ್ಬಂದಿ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಬಿಸಿಎಂ ಇಲಾಖೆಯಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಶಾಸಕರಿಗೆ ಸನ್ಮಾನಿಸಲಾಯಿತು. ಅಲ್ಲದೆ ಶೇಕಡಾ 100% ಫಲಿತಾಂಶ ದಾಖಲಿಸಿದ ವಸತಿ ಶಾಲೆಗಳ ಮುಖ್ಯ ಶಿಕ್ಷಕರು, ನಿಲಯ ಪಾಲಕರು ಮತ್ತು ಸಿಬ್ಬಂದಿಯನ್ನು ಗೌರವಿಸಿ ಅಭಿನಂದಿಸಲಾಯಿತು. ವರದಿ ವಂದೇ ಮಾತರಂ. ವಿ.ಜಿ. ಬೃಷವೇಂದ್ರ ಕೂಡ್ಲಿಗಿ. ತೊಂದರೆಗಳಾಗ್ತಾ ಇದ್ದಾವೆ ಅಂದರೆ ನೇರವಾಗಿ ನಮ್ಮನ್ನು ಖಂಡಿತ ಬಂದು ಭೇಟಿ ಮಾಡಿ ನಿಮ್ಮ ಸಮಸ್ಯೆಗಳನ್ನ ನಮ್ಮ ಹತ್ರ ಹೇಳ್ಬೋದು. ಕೆಲವು ಸರಿ ಕೆಲವು ಒತ್ತಡಗಳಿಂದ ಭಾಳ ಸರಿ ಮೀಟಿಂಗ್ಗಳಾಗಿ ಹೇಳೋಕ್ಕಾಗೋದಿಲ್ಲ ಖಂಡಿತ. ಯಾಕೆಂದರೆ ತುಂಬ ಇಂಪಾರ್ಟೆಂಟು ನಿಮ್ಮ ಜೀವನ ಕೂಡ, ನಿಮ್ಮ ಪರಿಸ್ಥಿತಿಗಳು ಕೂಡ ಕೆಲವು ಒತ್ತಡಗಳು ಬೇರೆ ಬೇರೆ ರೀತಿ ಇರ್ತವೆ. ಆ ಥರ ಇದ್ರೆ ನೇರವಾಗಿ ನಮ್ಮನ್ನೇ ಬಂದು ಸಂಪರ್ಕ ಮಾಡಿ ಬಗೆಹರಿಸ್ಬೋದು. ಯಾಕೆಂದರೆ ನೀವೆಲ್ಲ ಇನ್ನೊಬ್ಬರಿಗೋಸ್ಕರ ಕೆಲಸ ಮಾಡ್ತೀವಿ. ನಿಮಗೂ ಆರೋಗ್ಯ ದೃಷ್ಟಿಯಿಂದ ಮತ್ತು ನಿಮ್ಮ ಕೆಲಸದ ದೃಷ್ಟಿಯಿಂದ ಒತ್ತಡರಹಿತವಾಗಿ ನೀವು ಒಳ್ಳೆಯ ಸೇವೆ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಆ ಥರ ಏನಾದರೂ ಒತ್ತಡಗಳಿದ್ದರೆ ನೀವು ನೇರವಾಗಿ ನಮಗೆ ಬಂದು ಕಾಂಟ್ಯಾಕ್ಟ್ ಮಾಡಿ. ಮತ್ತು ತುಂಬ ಒಳ್ಳೆಯ ಗಾದೆಯನ್ನು ಹೇಳಿದ್ರಿ. KMRC 4 ಹೊಸ ಬಿಲ್ಡಿಂಗ್ಗೆ ಮತ್ತು ಉಳಿದ ಎಲ್ಲ ನಮ್ಮ 14 ಪರವಾಗಿ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಪರವಾಗಿ ನಿಮಗೆ ಅಭಿನಂದನೆಗಳು. ಎಲ್ಲವೂ ಹಾಸ್ಟೆಲ್ ಬಗ್ಗೆ ನಾವು ಕಂಪಲ್ಸರಿ ಅವನ್ನೆಲ್ಲ ಅಪ್ಡೇಟ್ ಮಾಡಿ ಇದನ್ನು. ಯಾಕಂದರೆ ನನಗೂ ತುಂಬ ಕೆಲವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿಗಳು ಎಲ್ಲ ಪರಿಚಯ ಇದ್ದಾರೆ. ಕೆಲವು ಕಡೆ ಎಲ್ಲ ಅವರು ಎಲ್ಲ ಫೋಟೋಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಒಳ್ಳೆ ಪ್ರೈವೇಟ್ ಹಾಸ್ಟೆಲ್ಗಳು ಥರ ಇದ್ದಾವೆ ಎಲ್ಲವೂ. ಗೌರ್ಮೆಂಟ್ ಹಾಸ್ಟೆಲ್ಗಳು ಕೂಡ ಈಗ ಸ್ವಂತ ಕಟ್ಟಡ ಇರ್ತಕ್ಕಂಥ ಸರ್ಕಾರ 99% 100% ಚೆನ್ನಾಗಿದೆ. ಈಗ ನಾವು ಎಲ್ಲವೂ ಅಪ್ಡೇಟ್ ಮಾಡೋದು. ಆಮೇಲೆ ನನ್ನ ತಾಲೂಕಲ್ಲಿ ನಮ್ಮ ಬ್ಯಾಕಪ್ ಕ್ಲಾಸ್ ಯಾವ ಒಳ್ಳೆಯಲ್ಲ ಸರ್. ನೆಕ್ಸ್ಟ್ ಇಯರ್ ಎಲ್ಲ ಕಂಪ್ಲೀಟ್ ಆಗ್ತದೆ. ಒಂದು 6 ಕಡೆ ಪೆಟ್ರೋಲ್ ಕಣ್ಣಿ ಕೂಟಿಗೆಲ್ಲ ಒಂದು ಹೊಸದೊಂದು ಆಗಿದೆ ಸರ್. ಇನ್ನೊಂದು ತಿಂಗಳಲ್ಲಿ ಹ್ಯಾಂಡ್ ಓವರ್ ಆಗುತ್ತೆ. ತಿರುಪತಿಯಿಂದ ಇನ್ನೊಂದು ಸ್ವಲ್ಪ ವರ್ಕ್ ಇದೆ ಸರ್. ಅದು ಕೂಡ ಮಾಡ್ತೀವಿ. ಗಿಡ ಕೊಟ್ಟು ಬಂದು ನಮಗೆ ನೀಡು ಸರ್. ಪೇಮೆಂಟ್ ಕಳಿಸ್ಕೊಂಡಿದ್ದೀವಿ. ಅವೆರಡು ಈ ವರ್ಷ ಆಗಿತ್ತು ಕ್ಲಿಯರ್ ಆಗಿದೆ. ಏನು ಎಂಥದ್ದು ಪ್ರೋಟೀನ್ ಪೌಡ್ರು, ಪೌಷ್ಟಿಕಾಂಶ ಆಹಾರ, ಸ್ನ್ಯಾಕ್ಸ್, ಅದರದ್ದು ಕಡಲೆ ಬೀಜ ಮತ್ತು ಚಿಕ್ಕಿ ಕೊಡಲಿಕ್ಕೆ ಹೇಳಿದ್ರು ಸರ್. ಅದು ನಮ್ಮಲ್ಲಿ ಏನಾಗಿದೆ ಫುಡ್ಡಿಗೆ ಸುಮಾರು ಸ್ಕೂಲುಗಳಿಗೆ ಹಾಸ್ಟೆಲ್ಗಳು ಕೂಡ ಹಾಸ್ಟೆಲ್ಗೆ ಎಲ್ಲ ಸರ್ ಸ್ಕೂಲಲ್ಲಿ ಸ್ವಲ್ಪ ಈಗ ಹಾಸ್ಟೆಲ್ಗಳಲ್ಲಿ ಏನಾಗಿದೆ ಸರ್ 1950 ಮತ್ತು ಸರ್. ಹಾಗಾಗಿ ನಾವು ಅದನ್ನ ಅಲ್ಲೇ ಸ್ಕೂಲಲ್ಲಿ ತೆಗೆದುಕೊಳ್ಳೋದ್ರಿಂದ ಹಾಸ್ಟೆಲ್ ಅಪ್ಲೈ ಮಾಡಿಲ್ಲ. ನಮಗೆ ಬಿಸ್ಕೂಟ ಅಲ್ಲೇ ಇರೋದ್ರಿಂದ ಮೆಥಾನವರಿಗೆ ಅಲ್ಲಿ ವಿತರಣೆ ಮಾಡ್ತೀವಿ ಸರ್. ನಮಗೆ ಅಲ್ಲಿ ಬಿಸ್ಕೂಟ ಮಾಡೋದು ಮಕ್ಕಳೆಲ್ಲ ಮೆಥಾನ್ ಊಟ ಮಾಡೋದು. ರಜಾ ದಿನ ಅಂತ ಮಾತ್ರ ನಮ್ಮಲ್ಲಿ ಊಟ ಮಾಡ್ತೀವಿ ಸರ್. ಅಡುಗೆಯನ್ನು ಈಗ ಪೋಸ್ಟ್ ಬೇಕಂದ್ರೆ ಇದ್ದರೆ ಯಾವ್ದು ಮಾಡ್ತೀವಿ. ಒಂದು ಹೊತ್ತು ಈಗ ನಮಗೆ 60 ಇದೆ ಸರ್ ಅಡ್ಮಿಷನ್. ಅಂದರೆ 6 ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ 60 ಇದೆ. ಮತ್ತು ಹಾಸ್ಟೆಲ್ ಇದೆ ಸರ್. ಅವ್ರಿಗೆ ದೂರದ ಹುಡುಗರಿಗೆ ಅಲ್ಲಿ ಅಡ್ಮಿಷನ್ಸ್ ಕೊಟ್ಟು ಸರ್ ಹಾಸ್ಟೆಲ್ ಬಸ್ ಅಂತ ಕೊಡ್ತಾರೆ ಸರ್. ನಿಮಗೆ ಈಗ ಅಡಿಷನಲ್ ಜಾಗ ಬುಕ್ ಮಾಡಿದ್ರೆ ಸಾಕಾಗಲ್ಲ ಅಂತ ಹೇಳೋದು. ಈಗ ಒಂದು ಕಾಲೇಜ್ ಆಗಿ ಇದು LKG ಇಂದ PUC ಇಲ್ಲಿ ಇರ್ತಕ್ಕಂಥದ್ದು LKG
ಇಂದ PUC ನಲ್ಲಿ ಈಗೇನು KPS ಮಾಡಲ್ ಇದೆಯಲ್ಲ ಸರ್, ಅದು ಸ್ಟೇಟಲ್ಲಿ ಸಮೇತ KPS ಮಾಡಲ್ ಸೆಲೆಕ್ಷನ್ ಆಗಿದೆ ಸರ್. ಮೌಲಾನಾಜ್ ಮಾಡಲ್ ಸ್ಕೂಲ್ಗೆ LKG PUC ಇದೆ ಸರ್. ಯಾವುದು ಈಗ ತಕ್ಕ ಮೌಲಾನಾಜ್ ಒಂದು ಕೂಡಿಗಿದ್ದು ಕ್ಯಾಂಪಸ್ಸಲ್ಲಿ ಮಾಡ್ತಾರೆ. ಎಷ್ಟು ಎಕರೆ ಜಾಗ ಹೇಳಿದರೆ ಸರ್? ಮಿನಿಮಮ್ வந்து ನಮಗೆ ಅದು LKG ಕ್ಯಾಂಪಸ್ ಆಗಿರೋದ್ರಿಂದ ಟೋಟಲ್ LKG ಟು PUC ಇರೋದ್ರಿಂದ ಒಂದು 8 ಅಡ್ಮಿಷನ್ಸ್ ಬರುತ್ತೆ. ಹಾಂ ಸರ್, ಆಗುತ್ತೆ ಸರ್. ಈಗ ಸೊ ನಿಮಗೂ ಬೇರೆ ಮುರಾರ್ಜಿ ಥರ 8ರಿಂದ 10 ಎಕರೆ ಬೇಕು ಜಾಗ. ಮಿನಿಮಮ್ ಅಂದ್ರೆ 6 ಯಾಕಂದ್ರೆ ಬೇಕಾದ್ರೆ ರೆಸಿಡೆನ್ಷಿಯಲ್ ಇಲ್ಲ ಸರ್. ಮೌಲಾನಾಜ್ ಒಂದು ಡೇ ಸ್ಕೂಲ್ ಅದು ಮನೆಗೆ ಇಂದ ಶಾಲೆಗೆ ಓಡಾಡ್ತಕ್ಕಂಥದ್ದು ಸರ್. ಬಟ್ ಸಿಟಿ ನಿಯರ್ ಇತ್ತು ಅಂದ್ರೆ ತುಂಬ ಅನುಕೂಲ ಆಗುತ್ತೆ. ದೂರ ಇತ್ತು ಅಂದ್ರೆ ಮಕ್ಕಳಿಗೆ ಮತ್ತೆ ಈಗ ಮಾಡೆಲ್ ಸ್ಕೂಲ್ನ KPS ಮಾಡಲೇ ಮಾಡ್ತಾರೆ ಸರ್. ಅಲ್ಲ ವಿತ್ ಹಾಸ್ಟೆಲ್ ಮಾಡ್ತಾರೆ. ಅಂದರೆ ಹಾಸ್ಟೆಲ್ ಇರಲ್ಲ ಸರ್, ಹಾಸ್ಟೆಲ್ ಫೆಸಿಲಿಟೀಸ್ ಇರಲ್ಲ. ಬಟ್ ಅಂದರೆ ಫ್ಯೂಚರ್ಲಿ ಏನು ಮಾಡ್ತೀವಿ, ನಮ್ಮಲ್ಲಿ ಕೂಲಿಗೆ ಟೌನಲ್ಲಿ ಈಗ ಪ್ರೀ ಮೆಟ್ರಿಕ್ ಅಂತ ಅಪ್ಲೈ ಮಾಡಿ ಪೋಸ್ಟ್ ಮೆಟ್ರಿಕ್ ಮಾಡ್ತಾರೆ ಸರ್. ಅದು ನಂಬರ್ ಸ್ವಲ್ಪ ಕ್ವಾಂಟಿಟಿ ನಂಬರ್ ಜಾಸ್ತಿ ಮಾಡಿದ್ರೆ, ಸೀಟ್ ನಂಬರ್ ಜಾಸ್ತಿ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ ಮಕ್ಕಳಿಗೆ. ಅಲ್ಲಿ ಅಕಾಮಿಡೇಷನ್ ಮಾಡ್ಕೊಂಡು ಸ್ಕೂಲಿಗೆ ಓಡಾಡ್ಬೋದು ಮಾಡಿ ಹೇಳಿ ಬಂದಿರ್ತೀವಿ. ಇದರಲ್ಲಿ ಬಂದಲ್ಲಿ ಅದೆಲ್ಲ ಅಂತ ಮಿಸ್ ಆಗೋಗ್ತಾರೆ ನಾನು. ಯಾಕಂದರೆ ಅವರು ಯಾವಾಗ ಒಂದ್ಸರಿ ಬಂದು ಹೇಳೋಗಿರ್ತಾರೆ. ಇವರು ದಿನ ಬಂದು ಬೆಳಿಗ್ಗೆ ಬರೋದ್ರಿಂದ ಮಧ್ಯಾಹ್ನ ಬರೋದು, ರಾತ್ರಿ ಬಂದು ಈಗ ಫೋನ್ ಮಾಡಿ 7 ಸಾವಿರ ಸಿಗೋವರೆಗೂ ಬಿಡೋದಿಲ್ಲ. 24/7 ಫಾಲೋ ಅಪ್ ಮಾಡ್ತಾರೆ. ಬಟ್ ಅವ್ರಿಗೆ ಮಿಸ್ ಆಗ್ತಾರೆ. ಅದಕ್ಕೋಸ್ಕರ ನಮ್ಮ ಬೇರೆ ಬೇರೆ ಎಲ್ಲ ಹಾಸ್ಟೆಲ್ ಇದ್ದಾವೆ, ಅವು ಕೂಡ KMRC, ಕಸ್ತೂರ್ಬಾದು ಆಗಿರ್ಬೋದು, DCM ಆಗಿರ್ಬೋದು, SC ST ಪೂರ್ವ ಒಳ್ಳೆ ರೀತಿಯಲ್ಲಿ ಹೈಟೆಕ್ ಆಗಿ ಮಾಡೋದಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿ ಅಲ್ಲಿ ಕೂಡ ಈಗ 150 ಚಂದ್ರಶೇಖರ್ಪುರದ್ದು ಮತ್ತು ನಮ್ಮ ಮೆಡಿಕಲ್ ಆಗಿದೆ ಸರ್. ಕಸ್ತೂರ್ಬಾದ್ ಅಲ್ವಾ? 150 ಆಗಿದೆ. ಎಷ್ಟು ದಿನ ಮಾಡ್ತೀವಿ? ಈಗ ಫಸ್ಟ್ ರೌಂಡ್ ಆಗಿದೆ. ಹಾಂ, ಓಕೆ ಓಕೆ. ಇನ್ನೂ ಟೈಮ್ ಬೇಕು. ಎಷ್ಟು ತಿಂಗಳಾಗುತ್ತೆ ಇದೆಲ್ಲ? ಓಕೆ ಹಾಂ ಓಕೆ ಓಕೆ. ಅಲ್ಲ ಈಗ ಥರ್ಡ್ ರೌಂಡ್ ಎಲ್ಲ ಮುಗಿಯೋದು ಜೂನ್ ಎಂಡ್ಗೆಲ್ಲ ಥರ್ಡ್ ರೌಂಡ್ ಮುಗೀತದೆ. ಹಾಂ, ಶಾಸಕನ ಅನುಭವದಲ್ಲಿ ಎಷ್ಟಾದರೂ ಒತ್ತಡ ನಾವು ಅನ್ಕೊಳ್ತೀವಿ. ಮೊರಾರ್ಜಿ ಶಾಲೆಗಳು ಒತ್ತಡ ನಮಗೆ ತಗೊಳಕ್ಕಾಗ್ತಾ ಇಲ್ಲ. ಅಂದರೆ ಅದನ್ನು ಇಲ್ಲದಕ್ಕೆ ಆಗ್ತಾ ಇಲ್ಲ. ಬೇರೆ ಏನಾದರೂ ಗ್ರ್ಯಾಂಡ್ ಕೆಲಸದ್ದು ಬೇರೆ ಏನಾದರೂ ಉದ್ದೇಶಗಳು ಯಾವುದಾದ್ರೂ ಒಂದಕ್ಕೆ ನಾವು ಕೊಡ್ತೀವೊಂದಿಗೆ ಹೇಳ್ತೀವಿ ಅಂತ ಹೇಳೋದಕ್ಕೆ ನಮಗೆ ಗದರಿಸಿ ಹೇಳೋಕ್ಕೆ ನಮಗೆ ಅವಕಾಶ ಇದೆ. ಅದರಲ್ಲಿ ಸಲ್ಲಿಸಿದ್ದಾರೆ. ಅದಕ್ಕೋಸ್ಕರ ನೀವು ಇದನ್ನ ಜಾಸ್ತಿ ನಮಗೆ ಒತ್ತು ಕೊಡಿ ಅಂತ ನಾವು ಹೇಳಿದ್ದಕ್ಕೆ ಈಗ ಕಾನೂನನ್ನ ಡಿವೈಡ್ ಮಾಡೋಕ್ಕಾಗಲ್ಲ ಅವರು ಅಂತ ಹೇಳ್ಬಿಟ್ಟು ಈ ಥರ ಬೇರೆ ಇಲಾಖೆಯಿಂದ ಈ ಥರ ಮಾಡಿ ಈಗ 146 ದಿವಸ ಟೋಟಲ್ ಕಾರ್ಮಿಕ ಮಕ್ಕಳಿಗೆ ಅಂತ ಅಲೆಮಾರಿ ಜನಾಂಗ ಜಾಸ್ತಿ ಇರ್ತಾರೆ. 48 ತರಗತಿಗಳು ಅಧಿಕೃತವಾಗಿರುತ್ತೆ. ಹಾಸ್ಟೆಲ್ಗಳನ್ನು ಉನ್ನತೀಕರಣಕ್ಕೆ ನಾವು ಈಗ KMRCಗೆ ಹೋಗಿ ಪ್ರಪೋಸಲ್ಲು ಇಲ್ಲಿಂದ ಜಿಲ್ಲಾಧಿಕಾರಿ ಸೆಕ್ರೆಟರಿಗೆ ಹೋಗಿದೆ. ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಗೆ ಇನ್ಕ್ಲೂಡಿಂಗ್ ಪಾಲಿಟೆಕ್ನಿಕ್ ಕಾಲೇಜು, ಡಿಗ್ರಿ ಕಾಲೇಜು, ಜೂನಿಯರ್ ಕಾಲೇಜು ಆ್ಯಂಡ್ ITI ಕಾಲೇಜು ಎಲ್ಲವೂ ಹೋಗಿದ್ದಾವೆ. ಸೊ ಎಲ್ಲದನ್ನು ಉನ್ನತೀಕರಣಕ್ಕೆ ನಾವು ಈಗ ರೆಡಿ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಅನಿಮಲ್ ಹಸ್ಬೆಂಡ್ರಿ ಕೂಡ. ಸೊ ಅವೆಲ್ಲನೂ ಮಾಡಿ ಅವೆಲ್ಲದನ್ನು ಒಳ್ಳೆ ಇದ್ರ ಲೆವೆಲ್ಗೆ, ಮೊರಾರ್ಜಿ ಲೆವೆಲ್ಗೆ ಎಲ್ಲ ಹಾಸ್ಟೆಲ್ಗಳು ಕಂಪ್ಲೀಟಾಗಿ ಹೈಟೆಕ್ ಮಾಡಬೇಕಂತೇಳಿ ನಾವು ಪ್ಲಾನ್ ಮಾಡಿಬಿಟ್ಟು ಎಲ್ಲ DPR ಸಬ್ಮಿಟ್ ಮಾಡಿದ್ವಿ. ಅದು ಕೂಡ ಆಗ್ತದೆ. ಸೊ ನನಗೆ ಒಂದು ರಿಕ್ವೆಸ್ಟು ಏನಪ್ಪ ಅಂತಂದರೆ ಅಲ್ಲಿ ಯಾರಿಗೂ ಮಿಸ್ಗೈಡ್ ಮಾಡಬಾರ್ದು. ಅರ್ಥ ಆಯ್ತಾ? ಯಾರಿಗೂ ನಮಗಾಗಲಿ ತಪ್ಪು ಮಾಹಿತಿ ಕೊಟ್ಟು ಅಲ್ಲಿ ಅಡ್ಮಿಷನ್ಗೋಸ್ಕರ ಆಗಲಿ, ಅದು ಯಾಕೆಂದರೆ 2-3 ಸೀಟಲ್ಲಿ ನಾವು 200-300 ಜನಕ್ಕೆ ಕೊಟ್ಟಿದ್ವಿ. ಸೊ ಹಂಗಂತ ಹೇಳ್ಬಿಟ್ಟು ಯಾರಾದರೂ ಒಬ್ಬರು ತುಂಬ ಇನ್ಫ್ಲುಯೆನ್ಸಿಂದ ತಂದೆ ತಾಯಿಗಳು ಇಲ್ಲಂಥವ್ರು ಆಯಿತಾ, ಮತ್ತು ಯಾರಾದರೂ ನಿಜವಾಗ್ಲೂ ಈಗ ಯಾಕಂದ್ರೆ ಲಾಸ್ಟ್ ಟೈಮ್ ಒಬ್ಬರು ಗಂಡಬಂಧಳ್ಳಿ ಅನಿಸುತ್ತೆ, ಯಾರು 8ನೇ ಕ್ಲಾಸ್ಗೆ 7ನೇ ಕ್ಲಾಸ್ಗೆ ತಂದೆ ತಾಯಿ ಇಬ್ಬರು ಇರಲಿಲ್ಲ. ತುಂಬ ಓದಾಡಬೇಕಾಯ್ತು ಅಂಥವ್ರಿಗೆ ನಿಜವಾಗ್ಲೂ ಅರ್ಹತೆ ಸೀಟ್ ಕೊಡ್ಸೋದಕ್ಕೆ. ಸೊ ಆ ಥರ ಆಗಬಾರ್ದು. ಅದಕ್ಕೋಸ್ಕರ ಈಗ ನಾವು ಲೆಟ್ರ್ ಕೊಟ್ಟು ಒಂದ್ಸರಿ ಮತ್ತೆ ಸ್ಕ್ರೂಟ್ನಿ ಮಾಡಿ ಅದನ್ನು ಡಿಸೈಡ್ ಮಾಡೋಕ್ಕೆ ಕೆಲಸ ಆಗಬೇಕು. ಅವಕಾಶ ಇದ್ದರೆ 1-2 ಮಾಡ್ಕೊಳ್ಳೋಕ್ಕೆ ಇತಿಮಿತಿಲಿ ಅದನ್ನು ಕನ್ಸಿಡರ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಸೊ ಮತ್ತೆ ಅಲ್ಲಿ ಸಾಹೇಬರು ಹೇಳಿದ್ದಾರೆ, ಈಗ ಮೊರಾರ್ಜಿಯಲ್ಲಿ ಏನು ಸೀಟ್ಸ್ ವ್ಯಾಕೆಂಟ್ ಆಗ್ತಾವಲ್ಲ, ಅವರು ಸಾಹೇಬರು ತುಂಬ ಒತ್ತಡ ಇರುತ್ತೆ ಅಂತ ಲೆಟರ್ ಕೊಟ್ಟಿರ್ತಾರೆ. ಅವರು ನಮ್ಮ
ನಿಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ರೆಸ್ಪೆಕ್ಟ್ಫುಲ್ ಆಗಿ ಮಾಡ್ತೇವೆ. ಅವ್ರಿಗೆ ನೀವು ಲೂಸ್ ಟಾಕ್ಸ್ ಮಾಡಬಾರ್ದು. ಏನು ಭಾಳಷ್ಟು ಲೆಟ್ರ್ ಬಂದಾವೆ, ಹಂಗಾಗಿದೆ ಹಿಂಗಾಗಿದೆ ಅಂತ ಅನ್ಬಾರ್ದು. ಅವ್ರಿಗೆ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡಿ, ಇಲ್ಲ ಹಾಸ್ಟೆಲ್ ಚೆನ್ನಾಗಿದೆ ಬೇಕಾದ್ರೆ ಅಲ್ಲಿ ಮಾಡಿಸ್ತೀವಿ, ಇಲ್ಲಿ ಮಾಡಿಸ್ತೀವಿ, ಹೌದು ಸಾಹೇಬ್ ಹೇಳಿದಾರೆ ಅಂತ ರೆಸ್ಪೆಕ್ಟ್ಫುಲ್ಲಿ ಟ್ರೀಟ್ ಮಾಡಿಬಿಟ್ಟು ಅವ್ರಿಗೆ. ಆಮೇಲೆ ಎಲ್ಲೆಲ್ಲಿ ವ್ಯಾಕೆನ್ಸಿ ಇದೆ ಅದು ಒಂದ್ಸರಿ ಸಾಹೇಬ್ ಗಮನಕ್ಕೆ ತರೋಣ ನಾವು. ಅವ್ರು ಏನು ಹೇಳ್ತಾರೆ ಇಂಪಾರ್ಟೆಂಟ್ ಇದ್ದಿದ್ದು ಮಾರ್ಕ್ ಮಾಡ್ತಾರೆ, ಅದ್ರ ಪ್ರಕಾರ ಮಾಡೋದು ಅಲ್ಲದು. ನೋಡಿ, ತುಂಬ ಕಡೆ ಚಿಕ್ಕಮಗಳೂರು, ಮಂಡ್ಯ, ಮೈಸೂರು ಅಲ್ಲಿ ಜಾಸ್ತಿ ಡಿಪೆಂಡೇ ಇಲ್ಲ ಮೊರಾರ್ಜಿಗೆ ಆಗಲಿ ಇದ್ರದ್ದು. ಯಾಕಂದರೆ ಅಲ್ಲೆಲ್ಲ ಆರ್ಥಿಕವಾಗಿ ಸಬಲರಿದ್ದಾರೆ, ಫೈನಾನ್ಷಿಯಲಿ ಸ್ಟೇಬಲ್ ಇರೋದ್ರಿಂದ ಅವ್ರು ಪ್ರೈವೇಟಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಮಾಡ್ತಾರೆ. ಬಟ್ ಇಲ್ಲಿ ನಮಗೆ ತುಂಬ ಡಿಪೆಂಡಿಂಗ್ ಇದೆ. ಸೊ ಅದಕ್ಕೆ ನಾವು ಸ್ವಲ್ಪ ಒತ್ತು ಕೊಟ್ಟು ನಾವು ಅದಕ್ಕೆ ಈಗ ಏನು ಸೊಲ್ಯೂಷನ್ ಮಾಡ್ಬೋದು. ಈಗ ಈ ಥರ ಮೊರಾರ್ಜಿ ಕಾನ್ಸೆಪ್ಟು ತುಂಬ ಇದು ಸಕ್ಸಸ್ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಇದನ್ನು ಹೆಚ್ಚಳ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು 100 ಅಡ್ಮಿಷನ್ಸು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮತ್ತು ನಮ್ಮಂಥ ತಾಲೂಕುಗಳಿಗೆ ಸ್ವಲ್ಪ ಸ್ಪೆಷಲಾಗಿ ಕನ್ಸಿಡರ್ ಮಾಡಿ ಎಲ್ಲ ಜಿಲ್ಲೆಗೂ ಇಡೀ ರಾಜ್ಯಕ್ಕೆ ಒಂದೇ ಮಾತನ್ನು ಮಾಡಬೇಡಿ ಅಂತೇಳಿ ನಮ್ಮ ರಿಕ್ವೆಸ್ಟು ಇದೆ. ಸೊ ಆ ರೀತಿ ಆದರೆ ನಮಗೆ ಒಂದು ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಒತ್ತಡ ಕಡಿಮೆ ಆಗ್ತದೆ. ಹಾಂ ಸ್ವಲ್ಪ ನಿಮ್ಮ ಅಂಗಡಿ ನೋಡಿ ಸ್ವಲ್ಪ ಇಸ್ಕೊಳ್ಳೋದಾಗಲಿ ಇದ್ರದ್ದಾಗಲಿ ಅಸೆಟ್ಟೆ ದಯವಿಟ್ಟು ತೋರ್ಸೋಕೆ ಹೋಗ್ಬೇಡಿ. ನಾವು ಏನಾದರೂ ಅವ್ರಿಗೆ ಅಟ್ಲೀಸ್ಟು ಎಲ್ಲರೂ ಆಗಲಿಲ್ಲ ಅಂದರೂ ಒಂದು 30-40% ಇವ್ರಿಗೆ ಅವ್ರಿಗೆ ನಿಜವಾದ ಅರ್ಹರನ್ನ ನಿಮ್ಮ ಕಡೆಯಿಂದನೇ ಗುರುತಿಸಿ ಅವ್ರಿಗೆ ಏನಾದರೂ ಒಂದು ಬೇರೆ ಜಿಲ್ಲೆಗಳಲ್ಲಿ, ಬೇರೆ ತಾಲೂಕುಗಳಲ್ಲಿ, ಬೇರೆ ಬೇರೆ ಕಡೆ ಅವ್ರಿಗೆ ಅಕೊಮಡೇಟ್ ಮಾಡೋಂಥ ಕೆಲಸ ಮಾಡೋಣ ಅಂತ. ಯಾಕೆಂದರೆ ಅವರು ತುಂಬ ಫಿಕ್ಸ್ಡ್ ಇದ್ದಾರೆ ಜನ. ಆ ಶಾಲೆ ಬೇಕಂದ್ರೆ ಅದೇ ಶಾಲೆ, ಅವ್ರು ಯಾರಾದರೂ ಹೇಳಿದರೆ ಅದನ್ನೇ ತಲೆಗುತ್ತಾರೆ. ನಾವು ಏನು ಹೇಳಿದ್ರು ನೀವೊಂದು ಫೋನ್ ಮಾಡಬೇಕಂತೆ, ನೀವೊಂದು ಹೇಳ್ಬಿಟ್ರೆ ಆಗ್ಬಿಡುತ್ತೆ ಅಂತೇಳಿ ಫಿಕ್ಸ್ಡ್ ಮೈಂಡ್ ಸೆಟ್ಟಲ್ಲಿ ಬರ್ತಾರೆ. ಅವ್ರಿಗೆ ಲ್ಯಾಟ್ರಲ್ ಥಿಂಕಿಂಗು ಗೊತ್ತಿಲ್ಲ ಅಂತ ಆಯ್ತಾ. ಇದಿಲ್ಲ ಅಂದರೆ ಇದ್ರದಂತೆ. ಈಗ ಎಷ್ಟೊಂದು ಸರಿ ಚಿಕ್ಕಮಗಳೂರಲ್ಲಿ ಕಳಿಸಿದ್ವಿ, ಬಳ್ಳಾರಿಗೆ ಕಳಿಸಿದ್ವಿ, ಬೇರೆ ಬೇರೆ ಊರಲ್ಲಿ ಕಳಿಸಿದ್ರು ಅವ್ರಿಗೆ ಅದು ಒಂಥರ ಫಿಕ್ಸ್ಡ್ ಇದ್ದಿರ್ತದೆ. ಅದು ಮೊರಾರ್ಜಿ ಅಲ್ಲಿ ಇದೆ, ಸೇಮ್ ಕಾನ್ಸೆಪ್ಟ್, ಊಟ ಕೊಡ್ತಾರೆ, ಓದೋದ್ರಾಯ್ತು ಅಂತ ಹೇಳಿದ್ರೆ ಅದು ತಲೆಗೆ ಹೋಗೋಲ್ಲ. ಇಲ್ಲ ಅವ್ರು ಯಾರೋ ಇನ್ನೊಬ್ಬರಲ್ಲಿ ಸೇರಿಸ್ತಾರೆ, ನೀವು ಅಲ್ಲೇ ಕೊಡಿಸಿದೆ ಅಂತೀವಿ. ಇದು ಯಾಕೆಂದರೆ ಈ ಕಾನೂನುಗಳದ್ದು ಇದು ಅರ್ಥ ಆಗಲ್ಲ. ಮತ್ತು ಅದು ನಿಮ್ಮದು ಕ್ಯಾಲ್ಕುಲೇಷನ್ಸು ಎಲ್ಲ ಈಗ ಯಾವುದು SC, ಯಾವುದು ST, ಮತ್ತು ಯಾವುದು BCM ಇದೆ, ಮತ್ತು ಹೆಣ್ಮಕ್ಳು ಎಷ್ಟು ಪರ್ಸೆಂಟೇಜು, ಗಂಡ್ಮಕ್ಳು ಎಷ್ಟು ಪರ್ಸೆಂಟೇಜು, ಯಾವುದೂ ಗೊತ್ತಿರೋದಿಲ್ಲ. ಸೊ ಕಿತ್ತೂರು ರಾಣಿ ಚೆನ್ನಮ್ಮನೇ ಬೇಕು ಆಯಿತಾ, ಗುಡೇಕೋಟೆ ಮೊರಾರ್ಜಿನೇ ಬೇಕು, ಅಂಬೇಡ್ಕರ್ ಬೇಕು ಅಂತೇಳಿ ಪರ್ಟಿಕ್ಯುಲರಾಗಿ ಬರ್ತಾರೆ. ಸೊ ಅದು ಇದ್ರದ್ದೆಲ್ಲ ಅವ್ರ ಕಾನ್ಸೆಪ್ಟೇ ಗೊತ್ತಿರೋದಿಲ್ಲ. ಸೊ ಅದರಿಂದ ಅದು ಲೆಟ್ರ್ ತಂದಾಗ ಅಟ್ಲೀಸ್ಟು ಒಳ್ಳೆ ರೀತಿ ನಿಲ್ಸ್ಕೊಂಡು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬೇರೆ ರೀತಿ ಅಟ್ಲೀಸ್ಟು ನೋಡಿ ಇದು ಮಾಡೋಣ. ನನಗೂ ಈಗ ನಮ್ಮ ಲೀಡರ್ಸ್ ಯಾರು ಒಳ್ಳೊಳ್ಳೆ ಲೀಡರ್ಸ್ ಬಂದರೂ ಎಲ್ಲ ಮಕ್ಕಳು ಮೊರಾರ್ಜಿಗೆ ಇದ್ದಾರೆ. ಎಲ್ಲ ಇವರೇ ತಗೊಂಡು ಮೋಸ್ಟ್ಲಿ ಬಡವ್ರಿಗೆಲ್ಲ ಅನ್ಯಾಯ ಆಗ್ತದೆ ಅಂತ ನನಗೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. ಯಾಕಂದರೆ ಈಗ ಅಸಹಾಯಕರು ಕಡೆ ಅಲ್ಲೊಂದು ಇಲ್ಲೊಂದು ಸರಿ ಗೌರ್ಮೆಂಟ್ ಸ್ಕೂಲಲ್ಲಿಂದ ರ್ಯಾಂಕ್ಸ್ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು ಅಂತೇಳಿ ಬರ್ತದೆ. ಬಟ್ ಆಲ್ವೇಸ್ ಇನ್ವೇರಿಯಬಲಿ ರಾಜ್ಯಾದ್ಯಂತ ಪ್ರೈವೇಟ್ ಸ್ಕೂಲ್ ಮಕ್ಕಳಲ್ಲೇ ರ್ಯಾಂಕ್ ಆಗಿ ಪ್ರತಿಭಾತರು ಹೊರಹೊಮ್ಮುತ್ತದೆ. ಆದರೆ ಯಾವ ಸರ್ಕಾರಿ ಅಧಿಕಾರಿ ಆಗಿರ್ಬೋದು, ಯಾವ ರಾಜಕಾರಣಿ ಆಗಿರ್ಬೋದು, ಯಾವುದಾದ್ರೂ ಉನ್ನತ ಹುದ್ದೆ ಅಧಿಕಾರಿಗಳು ಸರ್ಕಾರಿ ಶಾಲೆಗೆ ಓದಿರ್ತಾರೆ ಗೊತ್ತಾಗ, ನಿಮ್ಮ ಸ್ಟೂಡೆಂಟ್ಸೇ ಆಗಿರ್ತಾರೆ. ಸೊ ಇದು ನಾವು ತಿಳ್ಕೊಬೇಕಾಗಿರೋದು. ಅದಕ್ಕೋಸ್ಕರ ಸೊ ಇದಕ್ಕೆ ನಾವು ತುಂಬ ಒತ್ತು ಕೊಟ್ಟು ಏನಾದರೂ ಇವ್ರಿಗೆ ನನಗೆ ಬೇರೆ ತಾಲೂಕು ಬೇರೆ ಜಿಲ್ಲೆದು ನಾನು ಮಾತಾಡೋದಿಲ್ಲ. ಸೊ ಐ ಆಮ್ ವೆರಿ ವೆರಿ ಸೀರಿಯಸ್ ಅಬೌಟ್ ಎಸ್ಪೆಷಲಿ ಹಾಸ್ಟೆಲ್ಗಳಲ್ಲಿ ಒಂದು ಈ ಅನೈತಿಕ ಚಟುವಟಿಕೆಗಳು. ಈಗ ವಾರ್ಡನ್ಸು ನಿಮಗೆ ಕರೆಸಿ ನಿಮಗೆ ಹೇಳ್ತಾರೆ ಉದ್ದೇಶ ಇಷ್ಟೇ, ಈಗ ಯಾವುದೇ ರೀತಿ ಅನೈತಿಕ ಚಟುವಟಿಕೆಗಳು ಮತ್ತು ಈ ಗಾಂಜಾಗಳು ಇಂಥದ್ದು ತಾಣಗಳು ಯಾವುದೇ ಕಾರಣಕ್ಕೂ ಆಗಬಾರ್ದು ಗೊತ್ತಾಯ್ತು. ಯಾಕೆಂದರೆ ಈ ಜನ್ರೇಷನ್ ಚೇಂಜ್, ಈ ಜೆನ್ಸಿ ಗೊತ್ತಾಯ್ತಾ, ಅವ್ರು ತುಂಬ ಕ್ಲಿಯರ್ ಇದ್ದಾರೆ. ಈಗ ಎಲ್ಲ ತುಂಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಗೊತ್ತಾಯ್ತಾ, 24 ಗಂಟೆ IPL ನೋಡಿ ಎಲ್ಲ ದಂಧೆಗಳು ಎಲ್ಲ ಏನು ಈಗ ಏನಾಗ್ತದೋ 3 ತಿಂಗಳು IPL. ನನ್ನ ವೈಯಕ್ತಿಕ ಹೇಳ್ತಾ ಇದ್ದೀನಿ, ನಾನು ಬೇರೆ IPL ನಡೆಸೋ ಅವಶ್ಯಕತೆ ಖಂಡಿತ ಇದು ದೇಶಕ್ಕೆ ಮಾರಕ ಇದೆ. ಯಾವುದೇ ಕಾರಣಕ್ಕೂ ಒಪ್ಪಂತದಲ್ಲ. ಬೆಟ್ಟಿಂಗಿಗೆ ಆಯಿತಾ, ಅವರ ಅನುಕೂಲಕ್ಕೋಸ್ಕರ ಬೆಟ್ಟಿಂಗಿಗೋಸ್ಕರ ಇದು ದಿನ ನಡೆಸಿ, ಆದರೆ ಅವರು ಮಾಡೋದ್ರಿಂದ ಹಳ್ಳಿಗಳಲ್ಲಿ ಕೂಡ ಮಕ್ಕಳು ಆಯಿತಾ, ಬಡವರು ಆ ಒಂದು ಬೆಟ್ಟಿಂಗ್ಗಳಿಗೆ ಇದಕ್ಕೆ ಜೂಜಾಟಕ್ಕೆ ಬಲಿಯಾಗಿ ತುಂಬ ಜನಗಳು ಜೀವ ಕಳ್ಕೊಂಡಿದ್ದಾರೆ. ತುಂಬ ಸಂಸಾರಗಳು, ತುಂಬ ಜೀವನಗಳು ಹಾಳಾಗಿದ್ದಾರೆ ಆಯಿತಾ. ಇದಕ್ಕೆ ಅಂತೂ ನಿಜವಾಗ್ಲೂ ನನಗಂತೂ ಭಾಳ ನೋವಿದೆ, ಬೇಜಾರಿದೆ. ಸೊ ಅದರಿಂದ ನಾನು IPL ಕೂಡ ನೋಡ್ತಾ ಇದ್ದೆ.
ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ನಿಜವಾಗ್ಲೂ ಇಷ್ಟ. ನಾನು ತುಂಬ ಕ್ರೀಡಾಭಿಮಾನಿ, ಕ್ರಿಕೆಟ್ ಅಭಿಮಾನಿ. ಆದರೆ IPL ವಿಷಯದಲ್ಲಿ ನನಗೆ ನನ್ನದೇ ಆದಂಥ ಒಂದು ಬೇಜಾರಿದೆ. ಅಂತ ಆಯ್ತು ಮುಂದೆ ಅದು ವರ್ಷ ಬೆಟ್ಟಿಂಗಿಗೋಸ್ಕರ ಅದು ಆ ಎಕ್ಸೈಟ್ಮೆಂಟೇ ಹೋಗಿದೆ. ಬಾಲ್ಗೂ ಬೆಟ್ಟಿಂಗು, ಪ್ರತಿ ಓವರ್ಗೂ ಬೆಟ್ಟಿಂಗು, ಸ್ಟ್ರಾಟಜಿಕ್ ಟೈಮ್ ಅಂತ ಎಲ್ಲ ಅದಕ್ಕೂ ಅಡ್ಜಸ್ಟ್ಮೆಂಟ್ಸ್. ನಿಜವಾಗ್ಲೂ ಅದು ಎಕ್ಸಾಮ್ ಟೈಮ್ ಮುಂಚೆ ಎಲ್ಲ ನಿಮಗೂ ಗೊತ್ತಿದೆ ಸರ್. ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಏಪ್ರಿಲ್ ಮೇಯಲ್ಲಿ ಯಾವ ಟೆಸ್ಟ್ ಸೀರೀಸ್ ಆಗಲಿ ಒನ್ ಡೇ ಮ್ಯಾಚ್ ಇರ್ತಿರ್ಲಿಲ್ಲ. ಪರ್ಟಿಕ್ಯುಲರ್ ಆಗಿ ಯಾಕೆ ಅಂತಂದರೆ ಎಕ್ಸಾಮ್ಸ್ ಇರ್ತದೆ, ಮಕ್ಕಳಿಗೆ ಡಿಸ್ಟರ್ಬ್ ಆಗಬಾರ್ದು ಅನ್ನೋದು ಒಂದು ಇತ್ತು ಕಾನ್ಸೆಪ್ಟು. ಈಗ ಬರೀ ಬಿಸ್ನೆಸ್ ವಿಷಯವಾಗಿ ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ಆ ಒಂದು ದಂಧೆಗಳು ನಮ್ಮ ಹಾಸ್ಟೆಲ್ಗಳಲ್ಲಿ ಹೋಗ್ಕೊಂಡು ಗೊತ್ತಾಯ್ತಾ, ಓದೋದು ಬಿಟ್ಟು ಹೆಂಗೋ ಆರಾಮಾಗಿ ತಂದೆ ತಾಯಿಗಳೆಲ್ಲ ಹೇಳೋದು ಕೇಳೋದಿಲ್ಲ. ವಾರ್ಡನ್ನು ಅವ್ರು ಹೋಗಿ ಮನೆಗೆ ಹೋಗಿ ಮಲ್ಕೊತಾರೆ. ಇಲ್ಲಿ ಅಡುಗೆ ಸಹಾಯಕರದೇ ಸಾಮ್ರಾಜ್ಯ, ಇಲ್ಲ ಸೆಕ್ಯೂರಿಟಿದೇ ಸಾಮ್ರಾಜ್ಯ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಂತ ಹೇಳ್ಬಿಟ್ಟು ಬೀಡಿ ಸಿಗರೇಟು ಚಟಗಳು, ಕುಡಿಯೋ ಚಟಗಳು ಕಲಿಯೋದು, ಮತ್ತು ಗಾಂಜಾಗಳು ಆಯ್ತಾಯಿದೆ. ನನಗೆ ತಿಳಿದು ಬಂದಂಗೆ ಸ್ವಲ್ಪ ಅಲ್ಲಲ್ಲಿ ವಿಷಯಗಳು ಬರ್ತಾ ಇದ್ದಾರೆ ಹಾಸ್ಟೆಲ್ಗಳಲ್ಲಿ, ಎಸ್ಪೆಷಲಿ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಲ್ಲಿ ಸ್ವಲ್ಪ ಗಾಂಜಾ ಇದ್ರದ್ದು ಅಂತೇಳಿ. ನಾವು ಯಾವುದೇ ಕಾರಣಕ್ಕೂ ಅವೆಲ್ಲ ನೋಡಿ ಹೇಳ್ತೀವಿ, 0 ಟಾಲರೆನ್ಸ್. ಅವೇನಾದರೂ ಕಾನೂನುಬದ್ಧವಾಗಿ ಏನಾದರೂ ನೀವು ನಿಜವಾಗ್ಲೂ ಅಲ್ಲಿ ಯಾರಾದರೂ ಮಕ್ಕಳು ಅಂತ ಇದಕ್ಕೆ ಬಲಿಯಾಗಿದ್ದಾರೆ ಅಂತಂದರೆ ಅದರ ಒಂದು ಜವಾಬ್ದಾರಿ ನೀವೇ ಬರಬೇಕಾಗುತ್ತೆ. ಸೊ ಇದಕ್ಕೆ ನೀವು ತುಂಬ ಜವಾಬ್ದಾರಿಯಾಗಿ ನೀವು ನಿರ್ವಹಿಸಬೇಕು. ಮತ್ತು ಈಗ ನಿಮಗೆಲ್ಲ ಗೊತ್ತಿದೆ, ಕೆಲವೆಲ್ಲ ಹಾಸ್ಟೆಲ್ಗಳಲ್ಲಿ ಕೆಲವು ಅಂಟುವರ್ಡ್ ಹೆಣ್ಣುಮಕ್ಕಳು ಹಾಸ್ಟೆಲ್ಗಳಲ್ಲಿ ಅಂಟುವರ್ಡ್ ಇನ್ಸಿಡೆಂಟ್ಸ್ ಆದವು. ಪ್ರೆಗ್ನೆನ್ಸಿಗೆಲ್ಲ 9ನೇ ಕ್ಲಾಸ್ನಲ್ಲಿ ಇದ್ದರು. ಸೊ ಅದಕ್ಕೆಲ್ಲ ನೀವೆಲ್ಲ ತುಂಬ ಜವಾಬ್ದಾರಿಯುತವಾಗಿ ಇರಬೇಕು. ಯಾವುದೇ ಕಾರಣಕ್ಕೂ ಅಂಥದ್ದು 0 ಟಾಲರೆನ್ಸ್ ನಿಮಗೆ ಗೊತ್ತಿರಲಿ. ಅಂಥವು ನಿಜವಾಗ್ಲೂ ಸಮಾಜಕ್ಕೆ ತುಂಬ ಕಳಂಕ ತರೋಂಥದ್ದು ವಿಷಯಗಳು. ಅದು ಸೆಕ್ಯೂರಿಟಿ ಆಗಿರಲಿ, ಅಡುಗೆಯವರಾಗಿರಲಿ, ಎಲ್ಲರ ಮೇಲೇನೂ ಎಸ್ಪೆಷಲಿ ನೀವು ಹೆಣ್ಮಕ್ಳು ಹಾಸ್ಟೆಲ್ ಯಾರು ಇದ್ದೀರಿ ನೀವೆಲ್ಲರೂ ದಯವಿಟ್ಟು ಕಂಡಿಟ್ಟಿರಬೇಕು ಅಂತ ಇದೆ. ಆದರೆ ಯಾವ ಮುಲಾಜಿಲ್ಲ, ಅದು ಯಾರಾದ್ರೂ ಆಗಿರಲಿ, ನನ್ನ ಇನ್ಫ್ಲುಯೆನ್ಸರ್ ಆಗಿರಲಿ, ನಮ್ಮ ಲೀಡರ್ ಆಗಿರಲಿ, ಆಯಿತಾ, ಇನ್ಯಾರು ಎಕ್ಸ್ಪೈಜೆಡ್ ಆಗಿರಲಿ, ಅಂಥವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಎಂಟ್ರಿ ಕೊಡಬಾರ್ದು. ಸರ್ಕಾರದ ಕಾನೂನುಗಳು ನಿಯಮಗಳು ಏನಿರ್ತದೋ ಅದನ್ನು ಅವ್ರಿಗೂ ಅನ್ವಯಿಸಿ. ಅರ್ಥ ಆಯ್ತಾ? ಸೊ ಅದ್ರ ಬಗ್ಗೆ ನೀವು ಭಾಳ ಅಪ್ಪಿತಪ್ಪಿ ಒಂದು ಇನ್ಸಿಡೆಂಟು ನಮ್ಮ ತಾಲೂಕಲ್ಲಿ ಅಂಥವಾಗಬಾರ್ದು. ನಿಜವಾಗಲೂ ಇದು ಸಮಾಜಕ್ಕೆ ದೊಡ್ಡ ಒಂದು ಆಘಾತಕಾರಿ ಘಟನೆ ಇಂಥವು. ನಾನು ತುಂಬ ಸರಿ ನೋಡಿರ್ಬೋದು. ನಾವು ನೇರ ವಿಷಯ ಬರ್ತೀವಿ. MBBS ಸೀರಿಯಸ್ ಆಗಿ ಓದೋಕ್ಕೆ, MD ಸೀರಿಯಸ್ ಆಗಿ ಮಾಡಿದ್ರೆ ಅದು ಓದೋದೇ ದೊಡ್ಡ ಕಷ್ಟ ಆಗಿರುತ್ತೆ. ಅದರಲ್ಲಿ ನೀವು ವಚನಗಳು, ಸಾಹಿತ್ಯಗಳು, ಕಲೆ ಇವನ್ನೆಲ್ಲ ಕಲ್ತ್ಕೊಂಡು ಮಾಡೋದಕ್ಕೆಂದರೆ ತುಂಬ ಡೆಡಿಕೇಶನ್ ಬೇಕು. ಯಾವುದಾದ್ರೂ ಒಂದಕ್ಕೆ ಮಲ್ಟಿ ಟಾಸ್ಕಲ್ಲಿ ಇಂಪಾರ್ಟೆನ್ಸ್ ಅಂದರೆ ಈಗ ನನ್ನ ಫೀಲ್ಡಲ್ಲೇ ನಾನು ತುಂಬ ಈ ಥರ ಒಂದು 5-6 ಕ್ಯಾಟಗಿರಿ ಕೊಟ್ಟಿದ್ದಾರೆ. ಆಮೇಲೆ ಕುರಿಗಾಯಿಗಳ ಮಕ್ಕಳು, ದೇವದಾಸಿಯವ್ರ ಮಕ್ಕಳು ಒಂದು 6 ಕ್ಯಾಟಗಿರಿ ಕೊಟ್ಟಿದ್ದಾರೆ. ಎಲ್ಲರಿಗೆ 10% ಅಂದರೆ 5 ಸೀಟ್ಸ್ ಈ ಜಾತ್ರೆ ಮಾಡೋದು. ಅವರಿಗೆ ಆನ್ಲೈನಲ್ಲಿ ಅಪ್ಲೈ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಲಾಸ್ಟ್ ಟೈಮ್ ಅಪ್ಲೈ ಮಾಡಿದ್ರು ಆಲ್ರೆಡಿ ಅವ್ರ ಅಪ್ಲಿಕೇಶನ್ ಜೊತೆಗೆ. ಸೊ ಅವ್ರದ್ದು ಕ್ಲಿಯರ್ ಮಾಡ್ತಿದ್ದಾರೆ. ಅವ್ರ ಮುಗಿದ ಮೇಲೆ ಎಕ್ಸಾಮ್ ಬರದೇ ಇದ್ದವರು ಅಂದರೆ ಅಪ್ಲಿಕೇಶನ್ ಹಾಕಿದ್ರೆ ಅವ್ರಿಗೆ ಮತ್ತೆ ಅವಕಾಶ ಕೊಡ್ತಾರೆ. ಸೊ ಆ 50% ಕೂಡ ಅವ್ರಿಗೆ ಎಕ್ಸ್ಕ್ಲೂಸಿವ್ ಮಾಡ್ತಾರೆ. ಸೊ ಇವರು ಅವ್ರನ್ನೊಂದು ಸ್ವಲ್ಪ ಎಜುಕೇಟ್ ಮಾಡಬೇಕಾಗುತ್ತೆ ಎಲ್ಲರಿಗೆ. ತಾವು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅವರು ಎಲ್ಲರಿಗೆ ಅರ್ಜಿ ಹಾಕಲಿಕ್ಕೆ ಯಾವ ರೀತಿ ಹಾಕಬೇಕು ಮತ್ತು ಏನು ಮಾಡ್ತಾರೆ, ಅದು ನಮಗೆ ಸಮಸ್ಯೆ ಆಗ್ತದೆ. ನಿಮ್ಮ ಸ್ಪೆಷಲ್ ಕೋಟಾದಲ್ಲಿ ಕೂಡ ಅಲ್ಲ ಈಗ ರೆಡಿ ಇದೆನಾ? ಅದೇ ಈಗ ಹಾಸ್ಟೆಲ್ ಸ್ಕೂಲ್ ಸ್ಟಾರ್ಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಮಕ್ಕಳು ಬರಲಿ, ಬಂದಾಗ ಅದು ಉದ್ಘಾಟನೆ ಮಾಡಿ. ಕೂಡಲಿಗೆ ತುಂಬ ಪ್ರೋಗ್ರಾಮ್ಸ್ ಇದ್ದಾವೆ, ಅದು ಮುಖಾಂತರ ಮಾಡೋಣ. ಹಾಂ ಈಗ ರೆಡಿ ಇದೆ. ಹಾಂ ಬಡಿಕಲ್ ಒಂದು ಪೆಂಡಿಂಗ್ ಇದೆ. ಹಾಂ ಯಾವುದು? ಹಾಂ 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 ಓಕೆ. ಯಾವಾಗ ಲಾಸ್ಟ್ ಡೇಟು? ಓಕೆ. ನಿಮ್ಮವೆಲ್ಲ ಸ್ವಂತ ಕಟ್ಟಡಲ್ಲೇ ಇದ್ದಾವೆ. ಹಾಂ ಈಗ ನಡೀತಾ ಇದೆ ಅಲ್ವಾ? ಸ್ಟಾರ್ಟ್ ಆಗಿದೆ, ಕನ್ಸ್ಟ್ರಕ್ಷನ್ ಆಗ್ತಾ ಇದೆ.